ಏನ್ ಊಟಕ್ಕೂ ಸೇರ್ಬಾರ್ದೇನಪ್ಪ? ನಾನು ಅವತ್ತೇ ಹೇಳಿದ್ದೇನೆ, 2 ಬೇಗ ಬಿಸ್ಕಿ ಕುಡಿಯಕ್ಕೆ ಸೇರಿದ್ವಪ್ಪ, ಅಷ್ಟೇನೆ. ನಾನು ಒಬ್ಬನೇ ಕುಡಿದವನು, ಇನ್ಯಾರು ಕುಡಿಲಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ನೇನ್ ಹೇಳ್ಬೇಕು ನಿಮ್ಗೆ? ನೋಡ್ರಿ, ಈಗ ಆಯ್ತಪ್ಪ, ಇಷ್ಟೊತ್ತು ನಾನು ನೀನು ಮಾಡಿದ ಚರ್ಚೆ ಅಲ್ವಾ? ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದ್ರು. ಸರಿ, ಇನ್ನೂ ಯಾರ್ಯಾರೋ ಬಹಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನ್ ಬರಕ್ಕಾಗಲ್ಲ ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದ್ರು. ಅದು ನಾವೊಂದು 4-5 ಜನ ಹೋಗಿದ್ವಪ್ಪ ಅಷ್ಟೇ. ನೋಡ್ರಿ, ನಾನು ಅವತ್ತೇ ಹೇಳಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು ಏನ್ ಸೂಚನೆ ಕೊಡ್ತಾರೆ, ಏನ್ ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ನಡೆಯೋರೆ ಎಲ್ಲರೂ ಕೂಡ. ಯಾವುದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗ್ತದ? ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ ಅವ್ರು ಆಗೋದ್ರೆ ಆಗ್ತೀನಿ. ಅದು ನನ್ನೇ ಕೇಳ್ತೀನಿ ರೀ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ನವರ ತೀರ್ಮಾನ. ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಅಧ್ಯಕ್ಷರನ್ನ, ಯಾರು ಅವ್ರಿಷ್ಟ ಅಲ್ವಾ? ಅವಧಿ ಮುಗ್ದಿದೆ, ಆಗ್ಬೇಕು. ಈಗ ವಿಜಯನಂದ್ ಮುಗ್ದಿಲ್ವಾ ಮಾಡೋರ? ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ಅದೇ ಅವತ್ ಯಾವ್ದು ರಾಜಕೀಯ ಪ್ರಸ್ತಾಪ ಇಲ್ಲ ಕಣ್ರಿ. ಸುಮ್ನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದೆ. ನಾನು ರಾಜಕೀಯದ ಒಂದೇ ಹೇಳಲಿಲ್ಲ. ನಿನ್ನೆ ಎಸ್ ಸಿ ಮಾದೇವಪ್ಪರು ಹೇಳಿದ್ರು ಪವರ್ ಶೇರಿಂಗ್ ವಿಚಾರ ಸಿಎಂ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿ. ಅದು ಅವ್ರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದೆ ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ, ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ಅವರು ತೆಗೆದುಕೊಳ್ಳುವಂಥದ್ದು. ಅದು ಮಾದೇವಪ್ಪನ ಕೈನಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಇನ್ನೊಬ್ಬರ ಕೈನಲ್ಲೂ ಇಲ್ಲ. ಪರಮೇಶ್ವರ್ ಅವರು ಸೇರಿದಂತೆ ಒಂದಷ್ಟು ಹಿರಿಯರಿಗೆ ಗೊಂದಲ ಇತ್ತು ಪವರ್ ಶೇರಿಂಗ್ ವಿಚಾರಕ್ಕೆ. ಹೈಕಮಾಂಡ್ ಹತ್ರದಿಂದ ಅವರವರೇ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಾವೆಲ್ಲ ಯಾಕಿರ್ಬೇಕು ಅಂತ ಪರಮೇಶ್ವರ್ ಅವರು ಕೇಳಿದ್ರು. ಅವ್ರ ಅಭಿಪ್ರಾಯ ಅದು. ಅಲ್ಲ, ಗೊಂದಲ ಏನಾದ್ರು ಸರಿ ಹೋಯ್ತಾ ಸರ್ ಅವತ್ತಿನ ಮೀಟಿಂಗ್ ಅಲ್ಲಿ? ಅವ್ರ ಅಭಿಪ್ರಾಯ ಇದೆ. ಅದನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಅದನ್ನ ಹೈಕಮಾಂಡ್ನವರೇ ಹೇಳ್ಬೇಕು ಅವ್ರಿಗಷ್ಟೇ. ನೋಡ್ರಿ, ಸ್ಪಷ್ಟ ಇನ್ನೊಂದು ತಿಳ್ಕೊಂಬಿಡಿ, ಅವತ್ತು ನಾವು ಸೇರಿದ್ದು ಊಟಕ್ಕೂ ಹೊರತು ಬೇರೆ ಯಾವುದೇ ರಾಜಕಾರಣಕ್ಕಲ್ಲ. ಹೊಸ ವರ್ಷದಲ್ಲಿ ಸೇರೋಣ ಅಂತ ಹೇಳಿ ಅನ್ಕೊಂಡಿದ್ದೋ. ಹೊಸ ವರ್ಷದಲ್ಲಿ ನಾವ್ಯಾರು ಎಲ್ಲ ಕ್ಷೇತ್ರದಲ್ಲಿದ್ದೋ ನಾವೆಲ್ಲ. ಅವರು ಊಟಕ್ಕೆ ಸೇರ್ಲಿಕ್ಕಾಗಿರ್ಲಿಲ್ಲ. ಅವ್ರು ಸತೀಶ್ ಅವರು ನಾನು ನಾಳೆ ಇರೋದಿಲ್ಲ, ಇವತ್ತೇ ಎಲ್ಲ ಸೇರೋಣ ಬೇಕಾದ್ರೆ ಇದ್ರು. ಆಯ್ತು ಅಂತ ಹೇಳಿ ಊಟ ಮಾಡಿದ್ದೇವೆ. ಊಟ ಮಾಡುವಂತ ಕಾಲದಲ್ಲಿ ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮತ್ತೆ ಏನು ಸರ್ಕಾರದ ಕ್ರೆಡಿಬಿಲಿಟಿ ಬಗ್ಗೆ ಎಲ್ಲ ಏನೇನು ಯಾವ ತರ ಇದೆ, ಬಹಳ ಹೈಯಲ್ಲಿದ್ದೀವಿ ನಾವು ಅಂತ ಹೇಳಿ ನಮ್ಮ ಅಭಿಪ್ರಾಯ. ನೀವು ಹೇಳ್ತೀರಿ ಇಲ್ಲ ಸರ್ಕಾರದ ಕ್ರೆಡಿಬಿಲಿಟಿ ಬಹಳ ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಅದಕ್ಕೋಸ್ಕರ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಇವೆಲ್ಲ ಸರಿಪಡಿಸ್ಕೋಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಜನರಲ್ ಆಗಿ ಚರ್ಚೆ ಮಾಡಬಹುದು. ಆದರೆ ಅದನ್ನೆಲ್ಲ ದೊಡ್ಡ ವ್ಯಾಖ್ಯಾನ ಮಾಡಿ ದೊಡ್ಡ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಇರಲ್ಲ. ಸರ್, ಈಗ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋದು ಚರ್ಚೆ ಮತ್ತು ಮೊನ್ನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. ಹಿಂದೆ 1979 ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು. ಅವಾಗ ದೇವರಾಜ ಅರಸನ್ನ ತೆಗೆದಿದ್ದೆ ಆ ಕಾರಣದಿಂದ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ 1 ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು. ಅವರಿಲ್ಲ 2 ನಾನು ಇಟ್ಕೊಳ್ತೀನಿ ಅಂದ್ರು. ಅವಾಗ ಹೈಕಮಾಂಡ್ನವರು ಅವರನ್ನ ಪಕ್ಷದಿಂದನೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ಳದೆ ಇದ್ದವರಿಗೆ ಶಿಕ್ಷೆ ಆಗ್ತದೆ.